ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಆಡಿದ ರೀತಿನ ಡಿಸ್ಕ್ರೈಬ್ ಮಾಡೋದಕ್ಕೆ ನನ್ನ ಹತ್ರ ಪದಗಳೇ ಸಿಗ್ತಾ ಇಲ್ಲ. ಇಬ್ರಿಗೂ ಕೂಡ ಈ ಮ್ಯಾಚ್ ಗೆಲ್ಲೋದು ಬಹಳ ಮುಖ್ಯ ಆಗಿತ್ತು. ಅವರ ಎಲ್ಲಾ ಕ್ಯಾಲ್ಕುಲೇಷನ್ ನ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ತಲೆ ಕೆಳಗು ಮಾಡಿದ್ರು. ಆದ್ರೆ KL ರಾಹುಲ್ ಅವರ ಮುಖ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. LSG ಬೌಲರ್ಗಳ ಕಥೆ ಅಂತೂ ಹಣ್ಣುಗಾಯಿ ನೀರ್ಗಾಯಿ ಆಗಿತ್ತು. ರಿಯಲ್ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. LSG ಟೀಮ್ ನ ಓನರ್ ಸಂಜೀವ್ ಗೋಯಾಂಕ ಅವರು KL ರಾಹುಲ್ ಜೊತೆಗೆ ನಡೆದುಕೊಂಡ ರೀತಿ ಇವಾಗ ಸಿಕ್ಕಾಬಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಹುಲ್ ಅದಕ್ಕೆ ಏನು ಉತ್ತರ ಕೊಡದೇನೆ ಪಾಪ ತಲೆ ಕೆಳಗೆ ಹಾಕೊಂಡು ಸಪ್ಪೆ ಮುಖ ಮಾಡಿಕೊಂಡು ಫ್ರಸ್ಟ್ರೇಷನ್ ಎಲ್ಲವನ್ನ ತೆಗೆದು ಬರೀ ಕ್ಯಾಪ್ಟನ್ ಒಬ್ಬರ ಮೇಲೆ ಹಾಕೋದು ಎಷ್ಟು ಸರಿ? ಇದು ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ಗೆ ಮಾಡಿದಂತಹ ಅವಮಾನ ಅಂತಾನೆ ಹೇಳ್ಬೋದು. ರಾಹುಲ್ ಅವರೇ, ನೆಕ್ಸ್ಟ್ ಸೀಸನ್ ಅಲ್ಲಿ ದಯವಿಟ್ಟು RCBಗೆ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ IPL ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ತರದ ಮ್ಯಾಚ್ ನ ಯಾವತ್ತಾದ್ರೂ ನೀವು ವಿಟ್ನೆಸ್ ಮಾಡಿದ್ರಾ? ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಆಡಿದ ರೀತಿನ ಡಿಸ್ಕ್ರೈಬ್ ಮಾಡೋದಕ್ಕೆ ನನ್ನ ಹತ್ರ ಪದಗಳೇ ಸಿಗ್ತಾ ಇಲ್ಲ. ಕಂಪ್ಲೀಟ್ಲಿ ಅನ್ರಿಯಲ್ ಬ್ಯಾಟಿಂಗ್ ಅಂತ ಹೇಳ್ಬೋದು, ಕಂಪ್ಲೀಟ್ಲಿ ಅನ್ರಿಯಲ್ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವರಿಬ್ಬರ ರಣರೋಚಕ ಆಟದ ನೆರವಿನಿಂದ ಈಗ IPL ಇತಿಹಾಸದಲ್ಲೇ ಕೇವಲ 10 ಓವರ್ ಒಳಗಡೆ 160+ ರನ್ ಅನ್ನ ಚೇಸ್ ಮಾಡಿದ ಮೊಟ್ಟ ಮೊದಲ ತಂಡ ಎಂಬ ರೆಕಾರ್ಡ್ ಈಗ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ತೆಕ್ಕೆಯಲ್ಲಿದೆ. ಆಕ್ಚುಲಿ SRH ತಂಡ ಈಗ 12 ಪಾಯಿಂಟ್ಗಳನ್ನ ಪಡ್ಕೊಂಡು ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಜಿಗಿದಿದೆ. ಇನ್ಫ್ಯಾಕ್ಟ್ ಈ ಪಂದ್ಯ ಶುರು ಆಗೋದಕ್ಕೂ ಮೊದಲು ಇಬ್ರಿಗೂ ಕೂಡ ಈ ಮ್ಯಾಚ್ ಗೆಲ್ಲೋದು ಬಹಳ ಮುಖ್ಯ ಆಗಿತ್ತು. ಯಾಕೆಂದ್ರೆ LSG ಮತ್ತೆ SRH ಈ ಹಿಂದೆ ಆಡಿದಂತಹ 11 ಮ್ಯಾಚ್ಗಳಲ್ಲಿ 6 ಮ್ಯಾಚ್ ಅನ್ನ ಗೆದ್ದಿದ್ರು. ಸೊ ಪ್ಲೇ ಆಫ್ ಜರ್ನಿಯಲ್ಲಿ ಮುಂದೆ ಹೋಗೋದಕ್ಕೆ ಇಬ್ರಿಗೂ ಕೂಡ ಒಳ್ಳೆ ರನ್ ರೇಟ್ ಅಲ್ಲೇ ಗೆಲ್ಲಬೇಕು ಅನ್ನುವಂತಹ ಅನಿವಾರ್ಯತೆ ಸಾಕಷ್ಟಿತ್ತು. ಮೊದಲು ಬ್ಯಾಟ್ ಮಾಡಿದ LSG ತಂಡ 20 ಓವರ್ಗೆ 4 ವಿಕೆಟ್ಗಳನ್ನ ಕಳ್ಕೊಂಡು 165 ರನ್ಗಳನ್ನ ಹೊಡೆದ್ರು. ಆಕ್ಚುಲಿ ಟಾಸ್ ಗೆದ್ದಿದ್ದು LSGನೇ. KL ರಾಹುಲ್ ಅವರು ಬ್ಯಾಟಿಂಗ್ ಅನ್ನ ಚೂಸ್ ಮಾಡ್ಕೊಂಡಿದ್ರು. ಆಮೇಲೆ ಆಡಿಸ್ಕೊಳ್ಳೋಣ ಅನ್ನುವಂತಹ ಕ್ಯಾಲ್ಕುಲೇಷನ್ ಅಲ್ಲಿ ಇದ್ರು ಅಂತ ಅನ್ಸುತ್ತೆ. ಬಟ್ ಅವರ ಎಲ್ಲಾ ಕ್ಯಾಲ್ಕುಲೇಷನ್ ನ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ತಲೆ ಕೆಳಗು ಮಾಡಿದ್ರು. ಆಸ್ ಎ ರಿಸಲ್ಟ್ ಬರೀ 9.4 ಓವರ್ಗೆನೆ 167 ರನ್ ಬಂತು. 30 ಬಾಲ್ಗೆ 89 ರನ್ ಚಚ್ಚಿದ ಟ್ರಾವಿಸ್ ಹೆಡ್ 8 4 ಮತ್ತೆ 8 6 ಅನ್ನ ಹೊಡೆದಿದ್ರು. 28 ಬಾಲ್ಗೆ 75 ರನ್ ಹೊಡೆದ ಅಭಿಷೇಕ್ ಶರ್ಮಾ 8 4 ಮತ್ತೆ 6 6 ಅನ್ನ ಹೊಡೆದಿದ್ರು. ಲಿಟ್ರಲಿ ಇಬ್ಬರ ಸ್ಪೆಲ್ ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನೋ ತರ ಇತ್ತು. ಆದ್ರೆ KL ರಾಹುಲ್ ಅವರ ಮುಖ ನೋಡೋದಕ್ಕೆ ಆಗ್ತಾ ಇರ್ಲಿಲ್ಲ. LSG ಬೌಲರ್ಗಳ ಕಥೆ ಅಂತೂ ಹಣ್ಣುಗಾಯಿ ನೀರ್ಗಾಯಿ ಆಗಿತ್ತು. ಸೊ ಸ್ನೇಹಿತರೆ, ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಒಂದು ಹೈಲೈಟ್ಸ್ ತರ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಆಗಿತ್ತು. ಆದ್ರೆ ಈ ರೀತಿ ಒಂದ್ ರೀತಿ ಬ್ಯಾಟಿಂಗ್ ಪಿಚ್ ಗಳನ್ನ ರೆಡಿ ಮಾಡ್ತಾ ಇರೋದ್ರಿಂದ ಈ IPL ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂತಹ ದಿನಗಳು ಬಹಳ ದೂರ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಮುಟ್ಟಿದ ಬಾಲ್ ಎಲ್ಲ 6, ಮುಟ್ಟಿದ ಬಾಲ್ ಎಲ್ಲ 4, ಒಂದ್ ರೀತಿ ಬ್ಯಾಟಿಂಗಿಗೆ ಅಂದ್ರೆ ಈಸಿ ಆಗೋ ತರ ಪಿಚ್ ಗಳನ್ನ ರೆಡಿ ಮಾಡ್ತಾ ಇರುವಂತದ್ದು. ಈ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಏನೊಂದು ಜೆನ್ಯೂನ್ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆ ಇತ್ತೀಚಿನ ದಿನಗಳಲ್ಲಿ ಮೂಡ್ತಾ ಇದೆ. ಎಸ್ಪೆಷಲಿ ಈ ಸೀಸನ್ ಅಲ್ಲಂತೂ 200-250+ ಎಲ್ಲ ಸಿಕ್ಕಾಬಟ್ಟೆ ಆಲ್ರೆಡಿ ರನ್ಸ್ ಬಂದ್ಬಿಟ್ಟಿದೆ 20 ಓವರ್ಗೆ. ಈಗ 9.4 ಓವರ್ಗೆನೆ 167 ರನ್ ಅಂತಂದ್ರೆ ಒಂದ್ ರೀತಿ ಅನ್ರಿಯಲ್ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಇದು? ಸೊ ಒಂದ್ ರೀತಿ ಏನೋ ಒಂಥರ ಜನಗಳು ನೋಡಿ ಒಂಥರ ಮಜಾ ಮಾಡ್ಲಿ ಅನ್ನೋ ತರ ಈ IPL ನ ಕಂಡಕ್ಟ್ ಮಾಡಿದ್ದಾರೆ ಅನ್ನುವಂತಹ ಭಾವನೆ ಬರ್ತಾ ಇದೆ. ರಿಯಲ್ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೇನೆ ಸ್ನೇಹಿತರೆ, ಇನ್ನೊಂದು ವಿಷಯ, ನಿನ್ನೆ ಈ ರೀತಿ ಒಂದು ರಣರೋಚಕ ಮ್ಯಾಚ್ ಆಯ್ತು. ಆದ್ರೆ ಈ ಮ್ಯಾಚ್ ಆದ ನಂತರ LSG ಟೀಮ್ ನ ಓನರ್ ಸಂಜೀವ್ ಗೋಯಾಂಕ ಅವರು KL ರಾಹುಲ್ ಜೊತೆಗೆ ನಡೆದುಕೊಂಡ ರೀತಿ ಇವಾಗ ಸಿಕ್ಕಾಬಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆಕ್ಚುಲಿ ನಿನ್ನೆ ಮ್ಯಾಚ್ ಆದ ನಂತರ ರಾಹುಲ್ ಮತ್ತು ಸಂಜೀವ್ ಅವರ ನಡುವೆ ಇಂಟೆನ್ಸ್ ಡಿಸ್ಕಷನ್ ನಡೀತಾ ಇತ್ತು. LSG ಓನರ್ ಸಂಜೀವ್ ಅವರು ಸೋಲಿನಿಂದ ಡಿಸಪಾಯಿಂಟ್ ಆಗಿರೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಬಟ್ 2 ಕೈ ತೋರಿಸ್ಕೊಂಡು ರಾಹುಲ್ ಅವರನ್ನ ಕಂಡೆಮ್ ಮಾಡೋ ರೀತಿ, ರಾಹುಲ್ ಅದಕ್ಕೆ ಏನು ಉತ್ತರ ಕೊಡದೇನೆ ಪಾಪ ತಲೆ ಕೆಳಗೆ ಹಾಕೊಂಡು ಸಪ್ಪೆ ಮುಖ ಮಾಡಿಕೊಂಡು ಇದ್ದಂತಹ ರೀತಿ ನೋಡಿ ನಿಜಕ್ಕೂ ತುಂಬಾ ಬೇಜಾರಾಯ್ತು.
ಅಫ್ಕೋರ್ಸ್ ಆಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಅದರಲ್ಲೂ ನಿನ್ನೆ ರೀತಿ ಮ್ಯಾಚ್ ಅನ್ನ ಸೋತಾಗ ಹತಾಶರಾಗೋದು ಸಹಜನೇ, ಇಲ್ಲ ಅಂತ ಹೇಳಲ್ಲ. ಹಾಗಂತ ಫ್ರಸ್ಟ್ರೇಷನ್ ಎಲ್ಲವನ್ನ ತೆಗೆದು ಬರೀ ಕ್ಯಾಪ್ಟನ್ ಒಬ್ಬರ ಮೇಲೆ ಹಾಕೋದು ಎಷ್ಟು ಸರಿ? ಇನ್ಫ್ಯಾಕ್ಟ್ ಅವರಿಬ್ಬರ ಮಧ್ಯೆ ಅದೇನ್ ಡಿಸ್ಕಷನ್ ನಡೀತಾ ಇತ್ತೋ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಮೇಲ್ನೋಟಕ್ಕೆ ಈ ಟೀಚರ್ ಫೇಲ್ ಆಗಿರೋ ಸ್ಟೂಡೆಂಟ್ ನ ಕ್ಲಾಸ್ ತಗೊಳ್ತಾರಲ್ಲ ಆ ತರ ಇತ್ತು. ಬಟ್ ಏನೇ ಇರಲಿ, ರಾಹುಲ್ ಮೇಲೆ ಏನಾದ್ರು ಫ್ರಸ್ಟ್ರೇಷನ್ ಅನ್ನ ಈ ಒಂದು LSG ಓನರ್ ಹೊರಗೇನಾದ್ರು ಹಾಕಿದ್ರೆ ಇದು ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ಗೆ ಮಾಡಿದಂತಹ ಅವಮಾನ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ನಿಜಕ್ಕೂ ಆ ವ್ಯಕ್ತಿ ರಾಹುಲ್ ಜೊತೆಗೆ ಈ ರೀತಿ ಬಿಹೇವ್ ಮಾಡಿರ್ತಿದ್ರೆ ಡೆಫಿನೆಟ್ಲಿ LSG ಅಲ್ಲಿ ಅವ್ರು ಆಡದೇ ಇರೋದೇ ಉತ್ತಮ ಅಂತ ಹೇಳ್ಬೋದು. ರಾಹುಲ್ ಅವರೇ, ನೆಕ್ಸ್ಟ್ ಸೀಸನ್ ಅಲ್ಲಿ ದಯವಿಟ್ಟು RCB ಬನ್ನಿ. ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ದಯವಿಟ್ಟು ನಮ್ಮ ಕರ್ನಾಟಕದ ಪ್ಲೇಯರ್ ಆದಂತಹ ರಾಹುಲ್ ಅವ್ರನ್ನ ನಮ್ಮ RCB ಟೀಮ್ಗೆ ತಗೊಳ್ಬೇಕಾಗತ್ತೆ. ನಾವ್ ಯಾವತ್ತೂ ಕೂಡ ನಮ್ ಟೀಮ್ ಮೆಂಬರ್ಸ್ನ ಅಥವಾ ನಮ್ ಟೀಮ್ ಪ್ಲೇಯರ್ಸ್ನ ಈ ರೀತಿ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಇಷ್ಟು ವರ್ಷ ಆದ್ರೂ ನಾವು ಕಪ್ನೇ ಗೆದ್ದಿಲ್ಲ, ಆದ್ರೂ ನಮ್ಮ ತಂಡದ ಮೇಲೆ ಎಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ದೀವಿ. ಸೊ ಈ ರೀತಿ ನಿಜವಾಗ್ಲೂ ನಿನ್ನೆ ಸಂಜೀವ್ ಗೋಯಾಂಕ ಏನಾದ್ರು ರಾಹುಲ್ಗೆ ಟ್ರೀಟ್ ಮಾಡಿದ್ರೆ, ರಾಹುಲ್ ಆಕ್ಚುಲಿ ಡೆಫಿನೆಟ್ಲಿ ಅವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇದ್ರೆ ಅವರು ಕೆಳಗಿಳಿಯೋದೇ ಒಳ್ಳೇದು ಕ್ಯಾಪ್ಟನ್ ಸ್ಥಾನದಿಂದ. ಹಾಗೇನೆ LSG ಟೀಮಲ್ಲೇ ಆಡದೇ ಇರೋದನ್ನೇ ಒಳ್ಳೇದು ಅವ್ರು. ಆಕ್ಚುಲಿ ಬನ್ರಿ ನಮ್ ಟೀಮ್ಗೆ, RCB ಟೀಮ್ ಬನ್ನಿ. ಆಕ್ಚುಲಿ ಒಂದು ಮ್ಯಾಚ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರು ಸಾಕು, ಎತ್ತಾಡಿಸಿ ಮೆರೆಸ್ತೀವಿ ಆಕ್ಚುಲಿ ನಮ್ಮ ಪ್ಲೇಯರ್ಸ್ನ, ನಮ್ಮ RCB ಟೀಮ್ನ ನಾವು ಅಭಿಮಾನಿಗಳು. ಬಟ್ ಈ ರೀತಿ ಒಬ್ಬ ಪ್ಲೇಯರ್ನ, ಒಬ್ಬ ಇಂಟರ್ನ್ಯಾಷನಲ್ ಕ್ಯಾಲಿಬರ್ ಇರುವಂತಹ ಒಬ್ಬ ಪ್ಲೇಯರ್ನ ಟ್ರೀಟ್ ಮಾಡಿರುವಂತದ್ದು ನಿಜಕ್ಕೂ ಖಂಡನೀಯ ಅಂತಾನೆ ಹೇಳ್ಬೋದು. ಅಂದ್ರೆ ಇದೊಂದ್ ರೀತಿ ನೋಡಿ, ಈಗ ಪಾಪ ಈ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಂತಹ ವ್ಯಕ್ತಿ ಜಾಬ್ ಬಿಟ್ಟು ಪ್ರೈವೇಟ್ ಸೆಕ್ಟರ್ಗೆ ಎಂಟರ್ ಆದಾಗ, ಈಗ ನೀವು ಪ್ರೈವೇಟ್ ಅಲ್ಲಿ ಏನೋ ಕೊಡ್ತಾ ಇರೋ ಸ್ಯಾಲ್ರಿ ಜಾಸ್ತಿ ಇರಬಹುದು ಅಥವಾ ಸವಲತ್ತುಗಳು ಜಾಸ್ತಿ ಇರಬಹುದು. ಹಾಗಂತ ನೀವು ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಇಷ್ಟು ಕ್ಯಾಲಿಬರ್ ಇರುವಂತಹ ವ್ಯಕ್ತಿನ ಈ ರೀತಿ ಟ್ರೀಟ್ ಮಾಡೋದು ಎಷ್ಟು ಸರಿ ಆಗತ್ತೆ ಹೇಳಿ? ಪಾಪ ರಾಹುಲ್ ಅವರು ತಲೆ ಬಗ್ಗಿಸ್ಕೊಂಡು ಏನೋ ಪಾಪ ಸಮಾಧಾನವಾಗಿ ಸಮಜಾಯಿಷಿ ಕೊಡ್ತಾ ಇದ್ದ ರೀತಿ ನೋಡಿ ನಿಜಕ್ಕೂ ಹೊಟ್ಟೆ ಚುರುಕಂತು. ಅಕಸ್ಮಾತ್ ಈ ಒಂದು ಕಾನ್ವರ್ಸೇಷನ್ ಅಫ್ಕೋರ್ಸ್ ಅದ್ರ ಬಗ್ಗೆನೇ ಆಗಿರುತ್ತೆ, ಮ್ಯಾಚ್ ಬಗ್ಗೆನೇ ಕಾನ್ವರ್ಸೇಷನ್, ಅದ್ರಲ್ಲೇನು ಡೌಟೇ ಇಲ್ಲ. ಬಟ್ ರಾಹುಲ್ ಅವರ ಕ್ಯಾಪ್ಟನ್ಸಿಯನ್ನ ಅವರು ಒಂದ್ ರೀತಿ ಕಂಡೆಮ್ ಮಾಡಿ ಮಾತಾಡಿದ್ದಾರೆ ಅಂತ ಆದ್ರೆ ರಾಹುಲ್ ಅವರು ನಿಜವಾಗ್ಲೂ ಒಂದು ಡಿಸಿಷನ್ ಅನ್ನ ತಗೊಳ್ಳೇಬೇಕಾಗತ್ತೆ. ಎಲ್ಲಿ ಒಂದ್ ಕಡೆ ನಮ್ಗೆ ಗೌರವ ಅಂತ ಇರಲ್ವೋ, ನಮ್ಗೆ ಅಂತ ಒಂದು ವ್ಯಾಲ್ಯೂ ಅಂತ ಇರಲ್ವೋ, ಅಲ್ಲಿರೋದು ಡೆಫಿನೆಟ್ಲಿ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ದೊಡ್ಡ ಧಕ್ಕೆ ಅಂತಾನೆ ಹೇಳ್ಬೋದು. ಸೊ ರಾಹುಲ್ ಅವರೇ ದಯವಿಟ್ಟು ನಮ್ಮ RCB ಟೀಮಿಗೆ ಬನ್ನಿ. ನಮ್ಮ ಮ್ಯಾನೇಜ್ಮೆಂಟ್ನವರು ಇದ್ರ ಬಗ್ಗೆ ಗಮನ ವಹಿಸಬೇಕು. ಈಗಲಾದ್ರೂ ಬರೀ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ, ಬಟ್ ಆಟಗಾರರು ಕೂಡ ಕರ್ನಾಟಕದವರೇ ಜಾಸ್ತಿ ಇರ್ಲಿ ಅನ್ನುವಂತಹ ಒಂದು ನಿರ್ಧಾರವನ್ನ ನಮ್ಮ RCB ಮ್ಯಾನೇಜ್ಮೆಂಟ್ನವ್ರು ತಗೊಳ್ಳಿ. ರಾಹುಲ್ ಅವ್ರಿಗೆ ಈ ತರದೊಂದು ಅವಮಾನ ನಾವು ನೋಡಿ ಸಹಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಈ ವಿಷಯನ ಯಾರು ಕನ್ಸರ್ನ್ಡ್ ಪರ್ಸನ್ಸ್ ಇದಾರೋ ಅದಕ್ಕೆ ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಂಡು ರಾಹುಲ್ ಅವರು ಫಸ್ಟ್ಲಿ ಆಕ್ಚುಲಿ ಇದ್ರ ಬಗ್ಗೆ ಒಂದು ಡಿಸೈಡ್ ಮಾಡಿ ಆಕ್ಚುಲಿ ಅವ್ರು ಕೆಳಗೆ ಇಳಿಬೇಕು. ಇನ್ಫ್ಯಾಕ್ಟ್ ಅವ್ರು ಆ ತರನೇ ಕಂಡೆಮ್ ಆಗಿ ಟ್ರೀಟ್ ಮಾಡಿದ್ದಾರೆ ಅಂತ ಆದ್ರೆ. ಸೊ ಸ್ನೇಹಿತರೆ, ನೀವು ಕೂಡ ಆ ವಿಡಿಯೋ ನೋಡಿರ್ತೀರಾ, ನಿಮಗೇನು ಅನ್ನಿಸ್ತು ಆ ವಿಡಿಯೋ ನೋಡಿದಾಗ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೇ ಆದ್ರೂ ರಾಹುಲ್ ಅವರು ನಮ್ಮ ಕರ್ನಾಟಕದ ಆಟಗಾರರು, ಇವತ್ತಿಗೂ ಕೂಡ ಅವರು ನಾನು ಕರ್ನಾಟಕದ ರಣಜಿ ಪ್ಲೇಯರ್ ಫಸ್ಟ್ ಅಂತಾನೆ ಗುರುತಿಸ್ಕೊಳ್ತಾರೆ. ಮೊನ್ನೆ ಅಷ್ಟೇ ಇಂಟರ್ವ್ಯೂ ಕೂಡ ಹೇಳ್ತಾ ಇದ್ರು. ಬಟ್ ಈ ರೀತಿ ಯಾರೋ ಒಬ್ಬ ಪ್ರೈವೇಟ್ ಯಾರೋ ಓನರ್ ಬರೀ ದುಡ್ಡಿದ್ರೆ ಸಾಕ, ಒಂದಿನಾನು ಆ ವ್ಯಕ್ತಿ ಕ್ರಿಕೆಟ್ ಆಡಿರಲ್ಲ, ಏನೂ ಗೊತ್ತಿಲ್ಲದಿರೋ ಒಬ್ಬ ವ್ಯಕ್ತಿ ಆ ರೀತಿ ಒಬ್ಬ ಇಂಟರ್ನ್ಯಾಷನಲ್ ಕ್ಯಾಲಿಬರ್ ಇರುವಂತಹ ಪ್ಲೇಯರ್ಗೆ ಆ ರೀತಿ ಟ್ರೀಟ್ ಮಾಡಿದ್ದು ನಿಜಕ್ಕೂ ಒಂಥರ ತುಂಬಾ ಬೇಜಾರಾಗೋಯ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.